ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಕಣ್ಣು ಮುಚ್ಚಿಕೊಂಡು ನಿನ್ನ ಬೇಡಿಕೆ ನನ್ನ ಕೈಯಲ್ಲಿ ಇಡಮ್ಮ, ಈ ಪರಿಹಾರದಿಂದ ಒಂದು ಅದ್ಭುತ ನಡೆಯುತ್ತೆ ನೋಡಿ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶ ಜೊತೆ ಒಂದು ಪರಿಹಾರವನ್ನು ಕೂಡ ತಂದಿದ್ದಾರೆ. ಮತ್ತೆ ನಾಳೆ ಗುರುವಾರ ಅಲ್ವಾ, ಯಾರಾದರೂ ನಮ್ಮ ಜೀವನದಲ್ಲಿ ಈಗ ಏನ್ ಕಷ್ಟಗಳಿದೆಯೋ ಅದೆಲ್ಲ ಕೂಡ ನಾನು ದೂರ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇದ್ದೀನಿ. ಸಾಯಿ ಮುಂದೆ ಎಷ್ಟೇ ಸತಿ ನಾವು ಹೇಳಿದ್ರು ಕೂಡ ನಾವು ಬೇಡ್ಕೊಂಡಿರೋದು ಆಗಿಲ್ಲ, ಅನ್ಕೊಂಡಿರೋದು ಏನೂ ಆಗಿಲ್ಲ, ನಮ್ಮ ಕಷ್ಟಗಳು ದೂರ ಆಗಿಲ್ಲ ಅಂತ ಅನ್ನೋರೆಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರುವಂತ ನೋವನ್ನು ಎಲ್ಲ ಕೂಡ ಸಾಯಿ ಮುಂದೆ ಹೇಳ್ಕೊಂಡಿದ ನಂತರ ಇದನ್ನ ನಾಳೆ ಗುರುವಾರ ದಿನ ಈ ಚಿಕ್ಕ ಪರಿಹಾರವನ್ನು ಪ್ರತಿಯೊಬ್ಬರೂ ಕೂಡ ಪ್ರಯತ್ನ ಮಾಡಿ, ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಒಂದು ಅದ್ಭುತವನ್ನು ಕೂಡ ನೋಡ್ತೀರಾ ನೀವು. ಮೊದಲು ನಿಮಗೆ ಬೇಕಾಗಿರೋದು ಶ್ರದ್ಧೆ, ಸಬೂರಿ. ಈ ಎರಡೂ ಇಲ್ಲದೆ ನೀವು ಪ್ರಯತ್ನ ಮಾಡಿದ್ರೂ ಕೂಡ ವ್ಯರ್ಥ ಆಗತ್ತೆ. ನಂಬಿಕೆಯಿಂದ ಈ ಒಂದು ಪ್ರಯತ್ನ ಮಾಡಿ. ನಾಳೆ ಗುರುವಾರ ದಿನ ಬೆಳಗಿನ ಜಾವ ಎದ್ದಿದ ನಂತರ ಈ ಪರಿಹಾರವನ್ನು ಮಾಡಬಹುದು. ಮೊದಲು ಇದಕ್ಕೆ ಬೇಕಾಗಿರುವುದು ಬೇವಿನ ಸೊಪ್ಪು. ಈ ಬೇವಿನ ಸೊಪ್ಪು ಸ್ವಲ್ಪ ಕೈಗೆ ತಗೊಂಡು ಬಟ್ಟೆಯಲ್ಲಿ ಕ್ಲೀನ್ ಆಗಿ ಒರೆಸ್ಬೇಕು. ನಂತರ ಅದು 21 ಅಥವಾ 11 ಬೇವಿನ ಎಲೆ ಅಥವಾ 108 ಬೇವಿನ ಎಲೆ ಕೂಡ ನೀವು ತಗೋಬಹುದು, ನಿಮ್ಮಿಷ್ಟ. ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಸ್ವಲ್ಪ ಬೇವಿನ ಸೊಪ್ಪನ್ನು ತಗೊಬನ್ನಿ. ಅದನ್ನ ಚೆನ್ನಾಗಿ ಒರೆಸ್ಬಿಟ್ಟು ಅದರ ಮೇಲೆ ನೀವು ಗಂಧ ತಗೊಂಡು ಗಂಧದಿಂದ ನೀವು ಬರಿಬೇಕು. ಒಂದು ಚಿಕ್ಕದು ಕಡ್ಡಿ ತಗೊಳ್ಳಿ, ನೀವು ಅಗರಬತ್ತಿದು ಕಡ್ಡಿ ಸಿಗುತ್ತಲ್ವಾ, ಅಂತ ಕಡ್ಡಿನ ತಗೊಂಡ್ಬಿಟ್ಟು ಅದರಲ್ಲಿ ಬರಿಬೇಕು. ಏನಂತ ಬರಿಬೇಕು ಅಂದ್ರೆ, ಶ್ರದ್ಧೆ ಸಬೂರಿ ಅಂತ ಬರಿಬೇಕು. ಶ್ರದ್ಧೆ ಸಬೂರಿ ಅಂತ ಬರೆದಿದ್ದ ನಂತರ ಒಂದು 5 ಎಲೆ ಮಾತ್ರ ನಾನು ಬರಿತೀನಿ ಅಂದ್ರೆ ಪರವಾಗಿಲ್ಲ, 5 ಎಲೆನೇ ತಗೊಳ್ಳಿ. 5 ಎಲೆನ ತಗೊಂಡು ಅದ್ರ ಮೇಲೆ ಶ್ರದ್ಧೆ ಸಬೂರಿ ಅಂತ ಬರಿ. ನಂತರ ಒಂದು ಬೌಲ್ಗೆ ಆ ಎಲೆನ ಹಾಕಿ, ಆಮೇಲೆ ಅದರ ಮೇಲೆ ಒಂದು 2 ರೂಪಾಯಿ ಕಾಯನ್ನ ಇಡಬೇಕು. 2 ರೂಪಾಯಿ ಕಾಯನ್ನ ಅದರಲ್ಲಿ ಇಟ್ಟು ಸಾಯಿ ಪಾದಗಳ ಮುಂದೆ ಇಡಬೇಕು. ನಂತರ ಯೆಲ್ಲೋ ಕಲರ್ ಫ್ಲವರ್ಸ್, ಚಾಮಂತಿ ಹೂವು ಅಥವಾ ರೋಸ್, ಎಲ್ಲೋ ರೋಸ್ ಸಿಕ್ಕಿದ್ರೆ ಎಲ್ಲೋ ರೋಸಸ್ಸು, ನಿಮಗೆ ಎಲ್ಲೋ ಕಲರಲ್ಲಿ ಏನು ಹೂವು ಸಿಗುತ್ತೋ ಅದನ್ನ ಸಾಯಿಬಾಬಾ ಪಾದಗಳ ಮುಂದೆ ಒಂದಿಟ್ರು ಕೂಡ ನಡೆಯುತ್ತೆ. ನೀವು ಅಲಂಕರಣೆ ಅನ್ನೋದು ನಿಮ್ಮಿಷ್ಟ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ನೀವು ಅತಿ ಮುಖ್ಯವಾದಂಥದ್ದು ನೆನಪಿಟ್ಕೋಬೇಕು, ನೈವೇದ್ಯಕ್ಕಂತೂ ಸಪರೇಟಾಗಿ ಪ್ರತ್ಯೇಕವಾಗಿ ಇದನ್ನೇ ಮಾಡಬೇಕು, ಸಾಯಿಬಾಬಾಗೆ ಇದನ್ನೇ ಇಡಬೇಕು, ಇದಿಟ್ರೇನೆ ನಿನ್ನ ಬೇಡಿಕೆ ಈಡೇರುತ್ತೆ ಅಂತ ಏನೂ ಇಲ್ಲ. ಮನಸ್ಫೂರ್ತಿಯಾಗಿ ಇಷ್ಟಪೂರ್ವಕವಾಗಿ ಏನಾದರೂ ಮಾಡಿದರೆ ತುಂಬ ಇಷ್ಟಪಟ್ಟು ಸಾಯಿಯಪ್ಪ ಸ್ವೀಕರಿಸುತ್ತಾರೆ. ಈ ಪೂಜೆನ ಮಾತ್ರ ನಿಮ್ಮ ಇಷ್ಟ, ಯಾವ ರೀತಿ ನೀವು ಮಾಡ್ತೀರೋ ಗುರುವಾರ ಪೂಜೆ ಅದೇ ರೀತಿಯಲ್ಲಿ ಮಾಡಿ. ಆಮೇಲೆ ಆ ಎಲೆ ಬೌಲ್ ಇಟ್ಟಿರ್ತೀರಲ್ಲ ಬಾಬಾ ಪಾದ ಮುಂದೆ, ಆ ಎಲೆನ ಮಾತ್ರ ನೀವು ನೆಕ್ಸ್ಟ್ ಡೇ ತೆಗಿಬೇಕು. ನೆಕ್ಸ್ಟ್ ಡೇ ತೆಗಿಯುವಾಗ ಆ ಎಲೆಗಳೆಲ್ಲ ಕೂಡ ನೀವು ತುಳಸಿ ಗಿಡದಲ್ಲಿ ಮಣ್ಣಿರುತ್ತಲ್ಲ, ಆ ಮಣ್ಣನ್ನ ಸ್ವಲ್ಪ ತೆಗೆದು ಆ ಎಲೆಗಳು ಹಾಕ್ಬಿಟ್ಟು ಮುಚ್ಚಬೇಕು. ಈ ರೀತಿ ಇಲ್ಲ ಅಂದ್ರೆ ನೀವು ಗಿಡಗಳ ಕೆಳಗೆ ಕೂಡ ಈ 5 ಎಳೆಗಳನ್ನ ಹಾಕ್ಬೋದು. ಅಂದ್ರೆ 5, 21, 11, 108 ಅದು ನಿಮ್ಮಿಷ್ಟ. ಇದು ಒಂದು ವಾರ ಮಾಡೋದಲ್ಲ, ಪ್ರತಿ ವಾರ ಮಾಡಬೇಕು. ಮತ್ತೆ ಈ 2 ರೂಪಾಯಿ ಕಾಯನ್ ಅನ್ನೋದು ಪ್ರತಿ ವಾರ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ವಾರ ಚೇಂಜ್ ಮಾಡಿದ್ರೆ ಸಾಕು. ಪ್ರತಿ ಗುರುವಾರ ಈ 2 ರೂಪಾಯಿಯನ್ನು ಅದನ್ನೇ ನೀವು ಮತ್ತೆ ಮತ್ತೆ ಇಟ್ಟು ಪೂಜೆ ಮಾಡಬಹುದು. ಈ ರೀತಿ ಮಾಡಿದ ನಂತರ ನಿಮ್ಮ ಬೇಡಿಕೆ ಈಡೇರಿದ ನಂತರ ಆ 2 ರೂಪಾಯಿ ಜೊತೆಗೆ ಇನ್ನೇನಾದರೂ ತಗೊಂಡು ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ನೀವು ಸೇವೆ ಮಾಡಿಬಿಟ್ಟು ಅಲ್ಲಿ ಬರಿಬೇಕು. ಅಂದ್ರೆ ಒಳ್ಳೆಯ ಸೇವೆ ಮಾಡಿದ್ರೆ ನಿಮಗೆ ಒಳ್ಳೆಯ ದಿನಗಳು ಕಾದಿರುತ್ತೆ. ನಿಮ್ಮ ಆರೋಗ್ಯಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಅಥವಾ ಮನೆ ಕಟ್ಕೋಬೇಕು ಅಂದ್ರು ಅಥವಾ ಮನೆಯಲ್ಲಿ ಏನಾದರೂ ದುಡ್ಡು ಸಮಸ್ಯೆ ಇದ್ರು, ಈ ತರ ಏನೇ ಸಮಸ್ಯೆ ಇದ್ರೂ ಹೇಳ್ಕೊಂಡು ಈ ಪೂಜೆನ ಪ್ರತಿ ವಾರ ಮಾಡಬಹುದು.
ಇದೊಂದು ಪ್ರಯತ್ನ ನೀವು ನಂಬಿಕೆಯಿಂದ ಮಾಡಿ. ಇನ್ ಕೇಸ್ ನಾವು ಈ ಪೂಜೆನ ಮಾಡಿದ್ರೂ ಕೂಡ ನಮ್ಮ ಕೈಯಲ್ಲಿ ಆಗಿಲ್ಲ, ನಮಗೆ ಅನ್ಕೊಂಡಿರೋದು ಆಗಿಲ್ಲ, ಬೇಡಿಕೆನೂ ಈಡೇರಿಲ್ಲ, ಏನು ಮಾಡೋದು ಅಂತ ಅಂದರೆ ದಯವಿಟ್ಟು ಕ್ಷಮಿಸಿ. ಏಕೆಂದರೆ ಇದಕ್ಕೆ ಬೇಕಾಗಿರೋದು ಶ್ರದ್ಧೆ, ಸಬೂರಿ ಒಂದು. ಪ್ರತಿ ಗುರುವಾರ ನೀವು ಒಳ್ಳೆಯ ಮನಸ್ಸಿಂದ ಏನಾದರೂ ಕೆಲಸ ಮಾಡಬೇಕು. ಯಾರನ್ನೂ ಬೈಬಾರ್ದು, ಕೆಟ್ಟದಾಗಿ ಥಿಂಕ್ ಮಾಡಬಾರ್ದು, ಒಬ್ಬರ ಬಗ್ಗೆ ಚಿಂತೆ ಮಾಡಬಾರ್ದು, ಯಾರ ಏನೇ ಅನ್ಕೊಂಡ್ರು ಕೂಡ ತಲೆ ಕೆಡಿಸ್ಕೋಬಾರ್ದು. ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ನಾವು ಅವ್ರನ್ನ ಬೈಬೇಕು, ಈ ಥರ ಮನಸ್ಸಿರಬಾರ್ದು. ಒಳ್ಳೆಯ ಮನಸ್ಸಿಟ್ಕೊಂಡು ನಿಮ್ಮ ಪಾಡು ಅಂದರೆ ನಿಮ್ಮ ಕೆಲಸ ಏನು, ನಿಮ್ದೇನು ಅದನ್ನ ಮಾತ್ರ ನೋಡ್ಕೋಬೇಕು. ನನ್ನ ಜೀವನ ನಂದು, ನಾನು ಹೀಗೆ ಇರ್ತೀನಿ. ನಿನ್ನ ಮನಸ್ಸಿಗೆ ಯಾವ ರೀತಿ ಇರಬೇಕು ಅಂತ ಅನಿಸುತ್ತೋ ಅದೇ ರೀತಿ ನೀವು ನಡ್ಸ್ಕೋಬೇಕು. ಒಬ್ರು ಹೇಳಿದ್ದು ಕೇಳಬೇಕು, ನಾನು ನಡ್ಸ್ಕೋಬೇಕು ಅಂತ ಏನಿಲ್ಲ. ಅವರು ಹೇಳಿದ್ದು ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನು ಸ್ವೀಕರಿಸಿ, ತಪ್ಪೇನಿಲ್ಲ. ಇನ್ ಕೇಸ್ ಅದು ನಿಮಗೆ ಒಳ್ಳೆಯದಾಗಿದ್ರೆ ತಪ್ಪದೆ ನೀವು ಅದನ್ನು ಪ್ರಯತ್ನ ಮಾಡ್ಬೋದು. ಒಟ್ಟಿನಲ್ಲಿ ನಿಮಗೆ ಒಳ್ಳೆಯದಾಗಬೇಕು ಅಂತ ಅನಿಸಿದ್ರೆ ಮಾತ್ರ ನೀವು ಮುಂದಕ್ಕೆ ಹೋಗಿ. ಈ ಒಂದು ಪ್ರಯತ್ನವನ್ನು ನೀವು ಮಾಡಿದ್ರೆ ಸಾಯಿ ನಿಮ್ಮ ಬೇಡಿಕೆ ಏನಕ್ಕೆ ಈಡೇರಿಸಲ್ಲ? ಖಂಡಿತ ಈಡೇರಿಸುತ್ತಾರೆ. ಸಮಯ ಬರಬೇಕು, ಅದಕ್ಕೆ ತಾಳ್ಮೆ ಇರಬೇಕು, ಶ್ರದ್ಧೆ ಸಬೂರಿನ ಆಚರಿಸಬೇಕು. ಆಗ ಎಲ್ಲ ಕೂಡ ನಮ್ಮದು ಅಂತ ನಮ್ಮ ಮುಂದಕ್ಕೆ ಖಂಡಿತ ಬಂದೇ ಬರುತ್ತೆ. ಕಾಲ ಎಲ್ಲ ನೋಡ್ತಾ ಇರುತ್ತೆ, ಆ ಭಗವಂತ ಕೂಡ ನೋಡ್ತಾ ಇರುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಎಲ್ಲ ಕೂಡ ನೀವು ಪ್ರತ್ಯೇಕವಾಗಿ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿದು ಅನ್ನೋದು ಭಗವಂತಗೆ ಗೊತ್ತು. ನಾವು ಕೆಟ್ಟದ್ದು ಮಾಡ್ತಾ ಇದ್ದೀವ, ಒಳ್ಳೇದು ಮಾಡ್ತಾ ಇದ್ದೀವ, ನೀವು ಪ್ರತ್ಯೇಕವಾಗಿ ಮನಸ್ಫೂರ್ತಿಯಾಗಿ ದೇವ್ರ ಮುಂದೆ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಾಬಾ ಎಲ್ಲ ನೋಡ್ತಾ ಇದ್ದಾರೆ. ಬಾಬಾ ಅಪ್ಪ ತಪ್ಪದೆ ನಮಗೆ ಒಳ್ಳೆಯ ದಾರಿ ತೋರಿಸುತ್ತಾರೆ ಅಂತ ನಂಬಿಕೆ ಇಟ್ಟು ನೀವು ಈ ಪ್ರಯತ್ನವನ್ನು ಮಾಡಿ. ಒಳ್ಳೆಯದಾಗ್ಲಿ. ನಾಳೆ ಗುರುವಾರ ದಿನ ನಿಮಗೆ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಮತ್ತೆ ಇನ್ಯಾಕೆ ಲೇಟ್ ಮಾಡ್ತೀರಾ? ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.